ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಭೀಮೆಯ ಅಬ್ಬರಕ್ಕೆ ಜನಜೀವನ ತತ್ತರ. ಸಿಎಂ ಸಿದ್ದರಾಮಯ್ಯರಿಂದ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರದಲ್ಲಿ ಪರಿಸ್ಥಿತಿಯ ಅವಲೋಕನ. ಕಲಬುರಗಿಯಲ್ಲಿ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಸಾವಿರಾರು ಎಕರೆ ಬೆಳೆ ಹಾನಿ. ಪಟ್ನಾ ಪ್ರದೇಶದ ಜಮೀನುಗಳಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಭೇಟಿ, ಪರಿಶೀಲನೆ. ರೈತರ ಸಂಕಷ್ಟ ಆಲಿಸಿ ಪರಿಹಾರ ನೀಡೋದಾಗಿ ಭರವಸೆ. ಸುನ್ನಾ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ರಿಲೀಸ್. ವಿಜಯಪುರದಲ್ಲಿ ಭೀಮೆಯ ರುದ್ರ ನರ್ತನ. ಕಲಬುರಗಿಗೆ ಸಂಪರ್ಕ ಕಲ್ಪಿಸುವ ದೇವಣಗಾಂವ್ ಸೇತುವೆ ಶಿಥಿಲಾವಸ್ಥೆಗೆ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ದಟ್ಟಣೆ ತೆರಿಗೆ ಜಾರಿ ಪ್ಲಾನ್. ಒಬ್ಬೊಬ್ಬರೇ ಕಾರುಗಳಲ್ಲಿ ಸಂಚರಿಸೋರಿಗೆ ಹೊಸ ರೂಲ್ಸ್. ಪ್ರಾಯೋಗಿಕವಾಗಿ ಔಟರ್ ರಿಂಗ್ ರೋಡ್ನಲ್ಲಿ ಜಾರಿಗೆ ಚಿಂತನೆ. ಮೊದಲು ರಸ್ತೆ ರೆಡಿ ಮಾಡಿ ಗುಂಡಿಗಳನ್ನ ಮುಚ್ಚಿ ಅಂತಿರುವ ಜನ. ಬಸ್ನಲ್ಲಿ 50 ಸೀಟ್ಗಳಿವೆ, ಅದು ಖಾಲಿ ಓಡಾಡಿದ್ರೂ ದಂಡ ಹಾಕ್ತೀರಾ? ಟ್ರಾಫಿಕ್ ಪೊಲೀಸರಿಗೆ ಇಷ್ಟು ಕೇಸ್ ಹಾಕಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಫೈನ್ ಹಾಕಿಸ್ಕೊಳ್ಳಿ ಅಂತ ಪೊಲೀಸರು ಕೈ ಮುಗಿಯುವಂತಾಗಿದೆ. ಕಾರಲ್ಲಿ ಒಬ್ಬೊಬ್ಬರೇ ಓಡಾಡಿದ್ರೆ ದಂಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.